1 ಸೆಕೆಂಡ್ ಇದನ್ನ ನೋಡಿ. ಇದು ಜಸ್ಟ್ ಫಿಸಿಕ್ ಅಪ್ಡೇಟ್ ಅಲ್ಲ, ಇದು ಡಿಫ್ರೆನ್ಸ್ ಆಫ್ ಬೀಯಿಂಗ್ ಡೇ 1 ಇನ್ ದ ಡೇ 30 ಆಫ್ ಬೀಯಿಂಗ್ ಕನ್ಸಿಸ್ಟೆಂಟ್. ಡೇ 31. ಡೇ 1 ನಾನು ವೀಕ್ ಆಗಿದ್ದೆ, ಫಿಸಿಕಲಿ ಮಾತ್ರ ಅಲ್ಲ, ಮೆಂಟಲಿ ಕೂಡ. ಎನರ್ಜಿ ಇರಲಿಲ್ಲ, ಕಾನ್ಫಿಡೆನ್ಸ್ ಇರಲಿಲ್ಲ, ಎಲ್ಲೋ ಒಂದು ಕಡೆ ಸ್ಟಕ್ ಆಗಿರೋ ಫೀಲಿಂಗ್. ಸ್ಟಾರ್ಟ್ ಮಾಡೋದು ಅದೇ ಟಫೆಸ್ಟ್ ಪಾರ್ಟ್. ಪ್ರತಿದಿನ ಹೆವಿ ಅನಿಸ್ತಾ ಇತ್ತು, ಬ್ರೀದಿಂಗ್ ಹೆವಿ ಆಗ್ತಾ ಇತ್ತು, ಬ್ರೇಕ್ ತಗೋಬೇಕಾಯ್ತು. ವೇಟ್ ಜೊತೆ ಫೈಟ್ ಅಲ್ಲ, ನಾನು ನನ್ನ ಮೈಂಡ್ ಜೊತೆ ಫೈಟ್ ಮಾಡ್ತಾ ಇದ್ದೆ. ಎಷ್ಟೋ ಸಲ ಕ್ವಿಟ್ ಮಾಡಿಬಿಡೋಣ ಅನಿಸ್ತು, ಆದರೆ ನಾನು ಸ್ಟಾಪ್ ಮಾಡಿಲ್ಲ. ನನಗೆ ವರ್ಕೌಟ್ ಮಾಡಬೇಕು ಅಂತ ಮನಸ್ಸಾಗಿಲ್ಲ ಅಂದರೂ ಬರ್ತಾ ಇದ್ದೆ. ಅಗೇನ್ ಆ್ಯಂಡ್ ಅಗೇನ್, ಯಾವುದೇ ಥರ ಎಕ್ಸ್ಕ್ಯೂಸಸ್ ಕೊಟ್ಟಿಲ್ಲ. ಐ ಶೋಡ್ ಅಪ್. ವರ್ಕೌಟ್ ಫೀಲ್ ಆಗ್ತಾ ಇದೆಯೋ ಇಲ್ವೋ, ಕನ್ಸಿಸ್ಟೆನ್ಸಿ ಮೋಸ್ಟ್ ಇಂಪಾರ್ಟೆಂಟ್. ಈಗ ಡೇ 30. ಸ್ಟ್ರಾಂಗ್ ಅನಿಸ್ತಾ ಇದೆ, ಕಂಟ್ರೋಲಲ್ಲಿದ್ದೀನಿ, ಹೆವಿ ಸೆಟ್ಸ್ ಹೊಡಿತಾ ಇದ್ದೀನಿ, ಸೂಪರ್ ಸೆಟ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಆಮ್ ಫೀಲಿಂಗ್ ಅಲೈವ್. ಪರ್ಫೆಕ್ಟ್ ಅಲ್ಲ, ಆದರೆ ಡಿಫ್ರೆಂಟ್ ಖಂಡಿತ. ಇದೇ 30 ಡೇಸ್ ಆಫ್ ಕನ್ಸಿಸ್ಟೆನ್ಸಿ ಪವರ್. ವೀಕಿಂದ ಸ್ಟ್ರಾಂಗ್ಗೆ, ಸ್ಟಕ್ ಆಗಿರೋದ್ರಿಂದ ಮುಂದಕ್ಕೆ ಹೋಗೋಕ್ಕೆ. ಈಗ ನೀವು ನಿಮಗೆ ಕೇಳ್ಕೊಳ್ಳಿ, ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ.